2025 ಜೂನ್ 5ರಂದು ವಿಶ್ವ ಪರಿಸರದ ದಿನಾಚರಣೆ ಅಂಗವಾಗಿ ಕೇಂದ್ರ ಸರ್ಕಾರ ಏಕ್ ಪೇಡ್ ಮಾಕೆ ನಾಮ್ ಪರ್ ಅನ್ನುವಂಥ ಒಂದು ಯೋಜನೆ ಅಡಿಯಲ್ಲಿ ಹಲವಾರು ಅಂದರೆ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಕೂಡ ಕನ್ನಡ ಶಾಲೆ ಹಾಗೂ ಪ್ರೌಢಶಾಲೆ ಹಾಗೂ ಮಾಧ್ಯಮಿಕ ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಕೂಡ ತಮ್ಮ ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ಜೂನ್ 5ರಂದು ಪ್ರಾರಂಭ ಮಾಡಿ ಸೆಪ್ಟೆಂಬರಲ್ಲಿ ಮುಗಿಸಿರ್ತಾರೆ. ಅದರಡಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಈಗಾಗಲೇ ಒಂದು 8 ರಿಂದ 10 ಸಾವಿರ ಗಿಡಗಳನ್ನು ಇಲ್ಲಿರುವಂಥ ಎಲ್ಲ ಶಾಲೆಯ ಮಕ್ಕಳುಗಳು 13 ತಾಲೂಕಿನಲ್ಲಿ ಇದನ್ನು ಹಚ್ಚಿ ತಮ್ಮ ತಾಯಿಯೊಂದಿಗೆ ಫೋಟೋ ತೆಗೆಯೋದ್ರ ಜೊತೆಗೆ ಅದನ್ನು ವೆಬ್ಸೈಟ್ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಆ ಯೋಜನೆ ಇತ್ತೀಚೆಗೆ ಮುಗಿದ್ರೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ತಾಲೂಕುಗಳಲ್ಲಿ ಆ ಮಕ್ಕಳು ಇನ್ನೂ ಕೂಡ ಆ ಒಂದು ಗಿಡಗಳನ್ನು ಪಾಲನೆ ಪೋಷಣೆ ಮಾಡುತ್ತಾ ಅದನ್ನೇನದ ಆ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬರಗಾಲ ಜಿಲ್ಲೆ ಇರೋದ್ರಿಂದ ಇಲ್ಲಿ ಸುಮಾರು 46-47 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇರೋದ್ರಿಂದ ಇಂಥ ಯೋಜನೆಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮುಂದುವರಿಸ್ಕೊಂಡು ಹೋಗಬೇಕು. ಮಕ್ಕಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಈ ರೀತಿಯಾಗಿ ತಳಮಟ್ಟದಿಂದ ಮಾಡಬಹುದಾಗಿದೆ. ಈ ಯೋಜನೆಯನ್ನು ಇಲ್ಲಿಗೆ ನಿಲ್ಲಿಸಬಾರ್ದು, ಮುಂದುವರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಏಕ್ ಪೇಡ್ ಮಾಕಿ ನಾಮ್ ಪೇ ಅಂತ ಹೇಳಿದೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇದರಡಿ ನಮಗೆ ಜೂನ್ 5, 2025ರಿಂದ ನೋಂದಣಿ ಮಾಡಿ ಸೆಪ್ಟೆಂಬರ್ 29ಕ್ಕೆ ಕೊನೆಗೊಳ್ತಾ ಇದೆ ಇದು ಕಾರ್ಯಕ್ರಮ. ಇದರ ಉದ್ದೇಶ ಇಷ್ಟೇ, ಹಸಿರು ಹೊದಿಕೆ ಜಾಸ್ತಿ ಮಾಡೋದು, ಮಕ್ಕಳಲ್ಲಿ ಈ ಅರಣ್ಯದ ಬಗ್ಗೆ, ಪರಿಸರದ ಬಗ್ಗೆ, ವನ್ಯ ಪ್ರಾಣಿಗಳ ಬಗ್ಗೆ ಅವೇರ್ನೆಸ್ ಕೊಡೋದು ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಸುಮಾರು ಜಿಲ್ಲೆಯಾದ್ಯಂತ ಪ್ರತಿ ಮಗುನು, ಸ್ಕೂಲ್ ಮಗುನು ತಾಯಿ ಜೊತೆ ಒಂದು ಗಿಡ ನೆಟ್ಟು, ಸ್ಕೂಲ್ ಪ್ರಮೈಸಸ್ ಆಗ್ಬೋದು, ತಮ್ಮ ಹೊಲದಲ್ಲಿ ಆಗ್ಬೋದು, ನೆಟ್ಟು ಅದನ್ನು ನಮ್ಮ ಒಂದು ವೆಬ್ಸೈಟ್ ಇದೆ ಅದಕ್ಕೆ ಅಪ್ಲೋಡ್ ಮಾಡೋದು. ಇದರ ಅಡಿ ಸುಮಾರು ಜಿಲ್ಲೆಯಾದ್ಯಂತ 7-8 ಸಾವಿರ ಸಸಿಗಳನ್ನು ನೆಟ್ಟು ಆ ಥರ ಈಗ ವೆಬ್ಸೈಟಿಗೆ ಅಪ್ಲೋಡ್ ಮಾಡಿದ್ದಿದೆ. ಜಿಲ್ಲೆಯಲ್ಲೇ ಇಂಡಿ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ. ಸುಮಾರು 5112 ಸಸಿಗಳನ್ನು ನೆಟ್ಟು ತಾಯಿ ಮಗುವಿನ ಜೊತೆ ಫೋಟೋ ಅಪ್ಲೋಡ್ ಮಾಡಿದ್ದಿದೆ. ಇದು ಸರ್ಕಾರಿ ಸ್ಕೂಲ್ ಆವರಣ ಆಗಲಿ, ಅನುದಾನಿತ ಶಾಲೆ ಆವರಣ ಆಗಲಿ, ಪಬ್ಲಿಕ್ ಏರಿಯಾದಾಗಲಿ ಹಾಗೂ ಮತ್ತು ಕಚೇರಿ ಆವರಣದಲ್ಲಿ ಯಾವುದೇ ಆವರಣದಲ್ಲಿ ನಾವು ಮಾಡ್ಬೋದು. ನಾವು ಉದ್ದೇಶ ಇಷ್ಟೇ, ಇದು ಪರಿಸರ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದು. ಅದರ ಜೊತೆಯಾಗಿ ಈಗ ಮಕ್ಕಳಿಗೆ ಅವೇರ್ನೆಸ್ ಬರಬೇಕು. ಈಗ ಅವರು ನಾಳಿನ ನಮ್ಮ ದೇಶದ ಪ್ರಜೆಗಳವರು, ಅವರಿಗೆ ಅವೇರ್ನೆಸ್ ಬಂದರೆ ನಾವು ಇನ್ನೂ ಉತ್ತಮ ಅನ್ನೋದೊಂದು ಯೋಜನೆ ಇಟ್ಕೊಂಡು ಈ ಫಂಕ್ಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಡಿ ನಮ್ಮ ಈ ಪ್ರತಿ ತಾಲೂಕಿನಲ್ಲಿ ಕೂಡ ಪ್ರತಿಯೊಬ್ಬರು ವಲಯಾನ್ಯಾಧಿಕಾರಿಗಳು ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಸಂಗಾಲಕ್ ಅಂತೇಳಿ ಇಂಡಿ ವಲಯಾನ್ಯಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲೇ ಹೈಯೆಸ್ಟ್ ಆ ತಾಲೂಕಿನಾಗ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಇದು ಹಸಿರು ಹೊದಿಕೆ ಜಾಸ್ತಿ ಮಾಡೋಕ್ಕೆ ಇದು ಸಣ್ಣ ಅನಿಸ್ಬೋದು, ನಮಗೆ ಸಣ್ಣ ಪ್ರೋಗ್ರಾಮೇ ಅನಿಸ್ಬೋದು, ಬಟ್ ಇದು ಓವರಾಲ್ ನಮಗೆ ಭಾಳ ಇದಿರುತ್ತೆ. ಈಗ ನಮ್ಮಲ್ಲಿ ವೃಕ್ಷೋತ್ಥಾನ ಯೋಜನೆ ನಡೆಯೋದು ಎಲ್ಲ ಮಾಡಿದಾರಲ್ಲ, ಅದು ದೊಡ್ಡ ಪ್ರಮಾಣ. ಒಂದು ಲಾಸ್ಟ್ 10 ಇಯರ್ಸ್ನಾಗ 1.5 ಕೋಟಿ ಸಸಿ ನೆಟ್ಟಿದ್ದದ. ಅದು ಮಾನ್ಯ ಉಸ್ತುವಾರಿ ಸಚಿವರು ಭಾಳ ಮುತುವರ್ಜಿ ವಹಿಸಿ ಅವರು ಇಲಾಖೆಯಿಂದ ಅವರು ಕೂಡ ಭಾಳ ಮುತುವರ್ಜಿ ವಹಿಸಿ ಮಾಡಿದ್ದದ. ಅದರಿಂದ 2019ರಲ್ಲಿ ಹಸಿರು ಹೊದಿಕೆಗಿಂತಲೂ 2021ರಲ್ಲಿ ಹಸಿರು ಹೊದಿಕೆ ಹೆಚ್ಚಾಗಿದೆ ಬಿಜಾಪುರಲ್ಲಿ. ಇದು FSI ಅಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದಿಂದ ಇದನ್ನು ಮಾಡಿದ್ದಿರ್ತದೆ. ಪ್ರತಿ 2 ವರ್ಷಕ್ಕೊಂದು ಸಾರಿ ಸ್ಯಾಟಲೈಟ್ ಇಮೇಜಿಂದ ನಮಗೆ ಹಸಿರು ಹೊದಿಕೆ ಇದೆಲ್ಲ ಡಿಕ್ಲೇರ್ ಮಾಡ್ತಾರೆ. ಅದ್ರಾಗ ಆ್ಯಕ್ಚುಲಿ ಜಾಸ್ತಿ ಆಗಿದೆ 19ರಿಂದ 21ರವರೆಗೆ. ಧನ್ಯವಾದಗಳು.